ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ರೆಸಿಪಿ ಚಿಕನ್ ಡ್ರೈ. ಇದನ್ನು ನಾನು ಮಡಿಕೆಯಲ್ಲಿ ಮಾಡಿದ್ದೀನಿ, ಅಂದರೆ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನೀರು ಸಹ ಸೇರಿಸ್ಕೊಂಡಿಲ್ಲ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಯಾವ್ಯಾವ ಮಸಾಲೆ ಬೇಕು ಅನ್ನೋದನ್ನು ನೋಡೋಣ. ಇದಕ್ಕೆ ಹೆಚ್ಚಾಗಿ ನಾನು ಯಾವುದೇ ರೀತಿ ಮಸಾಲೆ ಹಾಕಿಲ್ಲ. ನೋಡೋಣ ಬನ್ನಿ ಹೇಗೆ ಮಾಡೋದು. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಅದೇನು ಫ್ರೈ ಮಾಡಿರಬಾರ್ದು, ಹಸಿ ಬೆಳ್ಳುಳ್ಳಿನ. ಹಾಗೆ ಒಂದಿಷ್ಟು ಶುಂಠಿಯನ್ನು ಹಾಕ್ಕೋಬೇಕು. ಹಾಗೆ ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಇದನ್ನು ಫ್ರೈ ಮಾಡದೆ ಬಾಯ್ಲ್ ಮಾಡದೆ ಹಸಿದನ್ನೇ ನುಣ್ಣಗೆ ರುಬ್ಕೋಬೇಕು. ಈಗ ಮಸಾಲೆ ರುಬ್ಬಿ ಆಗಿದೆ ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ಚಿಕನಲ್ಲಿ ಮ್ಯಾರಿನೇಟ್ ಮಾಡಬೇಕು. ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಕರಿಬೇವು ಬೇಕು, ಸ್ವಲ್ಪ ಮೊಸರಲ್ಲಿ ಮ್ಯಾರಿನೇಟ್ ಮಾಡಬೇಕು. ರೆಡಿ, ಸ್ಟಾರ್ಟ್ ಟು ಮ್ಯಾರಿನೇಟ್. ಸ್ಪೂನ್ ಉಪ್ಪು ಹಾಕೋಣ. ಒಂದು ಸ್ಪೂನ್ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು. ಮತ್ತೆ ಒಂದು ಸ್ಪೂನ್ ಅರಸಿನ ಪುಡಿ, ಅಷ್ಟು ಮೊಸರನ್ನು ಸಹ ಮೊಸರು ಹಾಕಬೇಕು. ಈಗ ಈ ಎಲ್ಲ ಮಸಾಲೆಯನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಲ್ಲ. ಚೆನ್ನಾಗಿ ಕಲಸೋಣ. ಈಗೆಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಡಿಕೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೋಬೇಕು. ಅಂದರೆ ಹಸಿ ಎಣ್ಣೆಯನ್ನು ಹಾಕೋಬೇಕು. ಇಷ್ಟು ಎಣ್ಣೆ ಸಾಕು. ಈಗ ಇದಕ್ಕೆ ಫಸ್ಟ್ ಈರುಳ್ಳಿಯನ್ನು ಹಾಕೋಬೇಕು. ಇದಕ್ಕೆ ಈರುಳ್ಳಿ ಹಾಕೋ 4. ಈಗ ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊಂಡು ಈ ಕಲಸಿರುವಂಥ ಈ ಚಿಕನನ್ನು ಒಂದು ಅರ್ಧ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕ್ಕೋಬೇಕು. ಈಗ ಈ ಚಿಕನನ್ನು ಒಂದು ಅರ್ಧ ಫಸ್ಟ್ ಇದರಲ್ಲಿ ಹಾಕ್ಕೋಬೇಕು. ಬಿರಿಯಾನಿ ಲೇಯರ್ ಥರ ಮಾಡ್ಕೋಬೇಕು. ಇನ್ನು ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡು. ನಂತರ ಮತ್ತೆ ಈರುಳ್ಳಿಯನ್ನು ಮೇಲೆ ಹಾಕಬೇಕು. ಈಗ ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಸಹ ಸುತ್ತಲೂ ಹಾಕೋಬೇಕು. ಈಗ ನೆಕ್ಸ್ಟ್ ಮತ್ತೆ ಇದರಲ್ಲಿ ಚಿಕನನ್ನು ಮೇಲ್ಗಡೆ ಹಾಕೋಬೇಕು. ಈಗ ಕರಿಬೇವು ಮೇಲ್ಗಡೆ ಹಾಕೋಬೇಕು. ಹಾಗೆ ಈಗ ಈ ಥರ ಕಲಸಿ ಇದನ್ನು ಪಾಟಲ್ಲಿ ಹಾಕಿಡಬೇಕು. ಈಗ ಇದನ್ನು ಮುಚ್ಚಿ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು. ಹಾಫ್ ಆನ್ ಅವರ್ ನಂತರ ಇದನ್ನು ಬೇಯಲಿಕ್ಕೆ ಇಡಬೇಕು. ಈಗ ಮ್ಯಾರಿನೇಟ್ ಆಗಿದೆ, ಹಾಫ್ ಆನ್ ಅವರ್ ಆಗಿದೆ. ಈಗ ಇದನ್ನು ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಇಡಬೇಕು. ಹೊಟ್ಟೆ ಸ್ಪೂನನ್ನು ಹಾಕಬಾರ್ದು, ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಈಗ ಒಲೆ ಮೇಲೆ ಇಟ್ಟಿದ್ದೀವಿ. ಈಗ ಇದನ್ನು ಹಾಫ್ ಆನ್ ಅವರು 1 ಅವರ್ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಇದಕ್ಕೆ ಸ್ಪೂನ್ ಹಾಕಬಾರ್ದು, ಮೇಲೆ ಮುಚ್ಚಬೇಕು. ಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಆಫ್ಟರ್ 1 ಅವರ್, 1 ತಾಸಿನ ನಂತರ ಚಿಕನ್ ಬೆಂದು ಎಣ್ಣೆ ಬಿಟ್ಟಿದೆ ನೋಡಿ. ಇದಕ್ಕೆ ಮತ್ತೆ ಏನು ಹಾಕಿಲ್ಲ. ಮಿಡಲ್ ಹಾಫ್ ಆನ್ ಅವರ್ ಆದ ನಂತರ ಸ್ವಲ್ಪ ಸ್ಪೂನಿಂದ ಕಲಸಿದ್ದೆ ಅಷ್ಟೇ. ನೋಡಿ ಈ ಥರ ಬೆಂದಿದೆ. ಇದಕ್ಕೆ ಯಾವುದೇ ರೀತಿ ಕೊಬ್ಬರಿ ಮಸಾಲೆ ಏನೂ ಹಾಕಿಲ್ಲ, ಓನ್ಲಿ ನಿಮ್ಗೆ ತೋರಿಸಿರುವಂಥ ಮಸಾಲೆ ಅಷ್ಟೇ ಹಾಕಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ನಾವು 1 ಪಾಟ್ ಚಿಕನ್ ಕೂಡ ಭಾಳ ಚೆನ್ನಾಗಿ ಬಂದಿದೆ ಮಾಡಿರೋದ್ರಿಂದ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಮಕ್ಕಳು ಕಂಪ್ಲೇಂಟ್ ಇಲ್ಲದೆ ತಿಂತಾರೆ. ಸೂಪರ್ ಆಗಿದೆ. ನೀವು ಮನೆಗೆ ಟೇಸ್ಟ್ ಮಾಡಿ ಅಡುಗೆ ಮಾಡಿ ತಿನ್ನಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಓಕೆ ಬಾಯ್ ಬಾಯ್. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.